ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಯಾಕೆ ಅಂತಂದರೆ ಇವತ್ತು ನಾನು ನಿಮಗೆ ಯಾವ ಥರ ಕಂಟೆಂಟನ್ನು ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ದುಡ್ಡನ್ನು ಕೊಡೋದಿಲ್ಲ ಅನ್ನೋದನ್ನ ನಾನು ನಿಮಗೆ ಇವತ್ತು ಹೇಳ್ಬಿಡ್ತೀನಿ. ಇದು ಹೇಳೋದ್ರಿಂದ ಇದನ್ನು ನೀವು ಮಾಡೋಕೆ ಹೋಗಬೇಡಿ, ಆವಾಗ ನಿಮಗೆ ನೆಕ್ಸ್ಟು ದುಡ್ಡನ್ನು ಮಾಡ್ಬೋದು ಯೂಟ್ಯೂಬಲ್ಲಿ, ಆಯಿತಾ. ಸೊ ಈ ಥರ ಕಂಟೆಂಟ್ ಮಾಡಿದ್ರೆ ನಿಮಗೆ ದುಡ್ಡು ಸಿಗೋದಿಲ್ಲ. ಯಾವ ಥರ ಕಂಟೆಂಟ್ ಮಾಡಬಾರ್ದು ಯೂಟ್ಯೂಬಲ್ಲಿ ಎಲ್ಲನೂ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೋಡ್ತವ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಆಮೇಲೆ ನೋಡಿದ್ಮೇಲೆ ಲೈಕ್ ಮಾಡಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ನೀವು ಮೊದಲನೇದಾಗಿ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಅಪ್ರೂವ್ ಆಯಿತು ಅಂತಂದರೆ ಅದಾದಮೇಲೆ ನಿಮ್ಗೆ ದುಡ್ಡು ಬರುತ್ತೆ. ಸೊ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು, ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ ಆಗಿರಬೇಕು. ಅಥವಾ ನೀವು ಇದನ್ನು ಮಾಡೋಕ್ಕಾಗಲಿಲ್ಲ ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 10 ಮಿಲಿಯನ್ ವ್ಯೂಸ್ನ ನೀವು 90 ಡೇಸಲ್ಲಿ ಶಾರ್ಟ್ಸಲ್ಲಿ ಕಂಪ್ಲೀಟ್ ಮಾಡಿರಬೇಕು. ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಫಾಲೋ ಮಾಡಿ ಕಂಪ್ಲೀಟ್ ಮಾಡಿದರೆ ನೀವು ಯೂಟ್ಯೂಬಲ್ಲಿ ಅಪ್ರೂವ್ ಆಗಿ ಅದಾದಮೇಲೆ ನೀವು ದುಡ್ಡನ್ನು ಮಾಡ್ಬೋದು. ನೀವೇನಾದರೂ ಕೆಲವೊಂದಷ್ಟು ಕಂಟೆಂಟ್ಸ್ಗಳು, ಆಯಿತಾ, ನಾನು ಇವಾಗ ಹೇಳ್ತೀನಿ ಅದು ಯಾವ ಥರ ಅಂತ. ಆ ಥರ ಕಂಟೆಂಟ್ ಮಾಡ್ತು ಅಂತಂದರೆ ನಾನು ಹೇಳಿದ್ನಲ್ಲ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸು 1,000 4,000 ಸಬ್ಸ್ಕ್ರೈಬರ್ ವಾಚ್ ಟೈಮು ಇದೆಲ್ಲ, ಅದನ್ನು ನೀವು ಮಾಡಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ, ನಿಮಗೆ ಯೂಟ್ಯೂಬಿಂದ ₹1 ಕೂಡ ಬರಲ್ಲ. ಈಗ ಯಾವ ಥರ ನೀವು ಮಾಡಬಾರ್ದು ಕಂಟೆಂಟ್ನ, ಯಾವ ಥರದನ್ನು ಮಾಡಬಾರ್ದು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ. ಓಕೆ, ಸೊ ಇವಾಗ ನೋಡಿ ನಾನಿಲ್ಲಿ ನೋಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಜಸ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ನೋಡ್ತಾ ಹೋಗಿ. ನೋಡಿ, ಮೊದಲನೇದಾಗಿ ಯೂಟ್ಯೂಬಲ್ಲಿ ತುಂಬ ಜನ ಕಾಪಿ ಪೇಸ್ಟ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಅಂತಂದರೆ ಯೂಟ್ಯೂಬಲ್ಲಿ ಆಲ್ರೆಡಿ ಅವೈಲೇಬಲ್ ಇರುತ್ತೆ, ವೀಡಿಯೋಸ್ಗಳು ಅಪ್ಲೋಡ್ ಆಗಿರುತ್ತೆ. ಸೊ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು. ಈಗ ಎಕ್ಸಾಂಪಲ್ ಯಾವುದೋ ಒಂದು ಕ್ರಿಯೇಟರ್ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಅವ್ರ ವೀಡಿಯೋ ತುಂಬ ಚೆನ್ನಾಗಿ ಹೋಗ್ತದೆ ಅಂತಂದರೆ ಆ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವುದೋ ವೆಬ್ಸೈಟ್ಗಳ ಮುಖಾಂತರ ವೀಡಿಯೋನ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಆ ಚಾನಲಲ್ಲಿ ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡುವಂಥದ್ದು. ಆ ಒಂದು ವೀಡಿಯೋಗಳಿಗೆ ನಿಮಗೆ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ. ಯಾಕೆಂತಂದರೆ ಆಲ್ರೆಡಿ ಅವರು ಫೇಮಸ್ ಆಗಿರ್ತಾರೆ, ಅವ್ರ ವೀಡಿಯೋನ ನೋಡೋರು ಇರ್ತಾರೆ, ಹಾಗಾಗಿ ನಿಮಗೆ ಒಳ್ಳೆ ವ್ಯೂಸ್ ಬರುತ್ತೆ, ನಿಮಗೆ ವಾಚ್ ಟೈಮು ಸಬ್ಸ್ಕ್ರೈಬರ್ಸ್ ಎಲ್ಲವೂ ಕೂಡ ಬರುತ್ತೆ. ಬಟ್ ಇದರಲ್ಲಿ ನೀವು ಯಾವುದೇ ಥರ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಿಮಗೆ ಯೂಟ್ಯೂಬಿಂದ ಡಾಲರ್ಸ್ ಬರೋದಿಲ್ಲ, ಅಂದರೆ ಯೂಟ್ಯೂಬಿಂದ ನೀವು ದುಡ್ಡನ್ನು ಮಾಡೋಕ್ಕಾಗಲ್ಲ. ಸೊ ನೀವೇನಾದರೂ ಕಾಪಿ ಪೇಸ್ಟ್ ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಮಾಡೋಕ್ಕೋಗ್ಬೇಡಿ, ದುಡ್ಡು ಸಿಗೋದಿಲ್ಲ, ಆಯಿತಾ. ಸೊ ಇದು ಫಸ್ಟ್ ಒನ್ನು. ಆ್ಯಂಡ್ ಇವಾಗ ನಾನು ಸೆಕೆಂಡ್ ಒನ್ ಹೇಳ್ತೀನಿ ನೋಡಿ. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ, ಕೆಲವೊಂದಷ್ಟು ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ಅವೈಲೇಬಲ್ ಇರುತ್ತೆ. ಅಂದರೆ ಆ ಥರದ್ದು ವೀಡಿಯೋಸ್ಗಳೆಲ್ಲ ನೋ ಕಾಪಿರೈಟ್ ಇಶ್ಯೂಸು, ಆಯಿತಾ. ಅವೆಲ್ಲ ಫ್ರೀ ವೀಡಿಯೋಸ್. ಈಗ ನೋಡಿ, ಒಂದು ಎಡಿಟ್ ಮಾಡಬೇಕು ಅಂತಂದರೆ ನಮಗೆ ಇದರಲ್ಲಿ ಗೂಗಲಲ್ಲಿ ಕೆಲವೊಂದಷ್ಟು ಫ್ರೀ ವೀಡಿಯೋಸ್ಗಳು ಸಿಗ್ತವೆ, ಆಯಿತಾ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರು ಏನೋ ನಿಮಗೆ ಕಾಪಿರೈಟ್ ಇಶ್ಯೂ ಆಗಲ್ಲ, ಏನೂ ಇಲ್ಲ. ಅಂಥದ್ದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ತುಂಬ ಜನ ಚಾನಲ್ಗಳಲ್ಲಿ ಏನೋ ಒಂದು ಕ್ರಿಯೇಟ್ ಮಾಡಿ ಸುಮ್ಮನೆ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಮ್ಯೂಸಿಕ್ಗಳನ್ನ ಹಾಕ್ಬಿಟ್ಟು. ಸೊ ಆ ಥರ ಚಾನಲ್ಸ್ಗಳಿಗೂ ಕೂಡ ಯೂಟ್ಯೂಬಲ್ಲಿ ನೀವು ಎಷ್ಟೇ ಸಬ್ಸ್ಕ್ರೈಬರ್ಸ್ ಎಷ್ಟೇ ವ್ಯೂಸ್ ಬಂದರೂ ಕೂಡ ನಿಮಗೆ ₹1 ಕೂಡ ಯೂಟ್ಯೂಬರು ಕೊಡೋದಿಲ್ಲ, ಆಯಿತಾ. ಸೊ ನೀವೇನಾದರೂ ಫ್ರೀ ವೀಡಿಯೋಸ್ಗಳು ನೋ ಕಾಪಿರೈಟೆಡ್ ವೀಡಿಯೋಸ್ಗಳನ್ನ ನೀವು ಎತ್ಕೊಂಡು ಹಾಕ್ತಿದ್ದೀರಾ ಅಂತಂದರೆ ಅದನ್ನು ಮಾಡೋಕ್ಕೋಗ್ಬಿಡಿ, ಯೂಟ್ಯೂಬಲ್ಲಿ ದುಡ್ಡು ಬರೋದಿಲ್ಲ ಗೈಸ್. ಇದು ಸೆಕೆಂಡ್ ಒನ್. ಆ್ಯಂಡ್ ಇವಾಗ ನಾವು ಮೂರನೇದನ್ನು ನೋಡೋಣ. ಮೂರನೇದೇನಪ್ಪ ಅಂತಂದರೆ ನ್ಯೂಸ್. ನೋಡಿ, ಈಗ ನ್ಯೂಸಲ್ಲಿ ತುಂಬ ಚಾನಲ್ಸ್ಗಳು ದುಡ್ಡನ್ನು ಮಾಡಬಹುದು, ಬಟ್ ಯಾವ ಥರ ನ್ಯೂಸ್ ಮಾಡೋರು ದುಡ್ಡು ಮಾಡೋಕ್ಕಾಗಲ್ಲ ಅನ್ನೋದು ಹೇಳ್ಬಿಡ್ತೀನಿ. ನೋಡಿ, ಈಗ ಏನೋ ಒಂದು ಇದಿರುತ್ತೆ, ಆಯಿತಾ. ಈಗ ಯಾವುದೋ ಒಂದು ನ್ಯೂಸ್ ಪೇಪರ್ ಅಥವಾ ಇನ್ನೊಂದು ಮತ್ತೊಂದು ಏನೋ ಇರುತ್ತೆ, ಅದರದ್ದೊಂದು ಸ್ಕ್ರೀನ್ಶಾಟ್ನ ನೀವು ತಗೊಂಡು ಒಂದು ಫೋಟೋನ ತಗೊಂಡು ಸೊ ಜಸ್ಟ್ ಅದನ್ನು ನೀವು ಓದ್ಕೊಂಡು ಹೋಗೋದು, ವೀಡಿಯೋಗಳಲ್ಲಿ ಸುಮ್ಮನೆ ಮ್ಯೂಸಿಕ್ ಹಾಕ್ಬಿಟ್ಟು ಓದ್ಕೊಂಡು ಹೋಗೋದು, ಈ ಥರ ಆಗಿದೆ ಪರಿಸ್ಥಿತಿ, ಈ ಥರ ಒಂದು ವಿಷಯ ನಡೆದಿದೆ ಅನ್ನೋದನ್ನ ನೀವು ಓದ್ಕೊಂಡು ಹೋಗಿ ವೀಡಿಯೋ ಹಾಕ್ತು ಅಂತಂದರೆ ಯೂಟ್ಯೂಬಲ್ಲಿ ಅದಕ್ಕೆ ಯೂಟ್ಯೂಬರು ದುಡ್ಡನ್ನು ಕೊಡೋದಿಲ್ಲ. ಮುಂಚೆ ಎಲ್ಲ ಇದಕ್ಕೆಲ್ಲ ದುಡ್ಡು ಕೊಡ್ತಾಯಿದ್ರು, ಇವಾಗ ಹೊಸ ರೂಲ್ಸ್ಗಳು ಬಂದಿದ್ದಾವೆ, ಹಾಗಾಗಿ ಇದಕ್ಕೆಲ್ಲ ದುಡ್ಡು ಸಿಗೋಲ್ಲ. ಮುಂಚೆ ಇದಕ್ಕೂ ಕೂಡ ದುಡ್ಡುಗಳು ಸಿಗ್ತಿತ್ತು, ಆಯಿತಾ. ಸುಮ್ಮನೆ ಏನೋ ಒಂದು ಹಾಕ್ಬಿಟ್ಟು ನೀವು ಓದ್ಕೊಂಡು ಹೋದರೂ ಕೂಡ ದುಡ್ಡು ಸಿಗ್ತಿತ್ತು. ಈಗ ಲೋ ಕಂಟೆಂಟ್ ಅಂಡರಲ್ಲಿ ಇವೆಲ್ಲ ಬರುತ್ತೆ, ಅದಕ್ಕೋಸ್ಕರ ನಾನು ಇವಾಗ ಪಾಯಿಂಟ್ಸ್ಗಳು ಹೇಳ್ತಾ ಇರೋದು. ಸೊ ಈ ಥರ ಏನಾದ್ರು ಮಾಡಿದ್ರೆ ಇದರಿಂದ ದುಡ್ಡು ಬರಲ್ಲ. ನಾರ್ಮಲಾಗಿ ನೀವು ನ್ಯೂಸ್ ಥರ ಏನಾದ್ರು ಮಾಡ್ತೀರಾ, ಕೂತ್ಕೊಂಡು ಆ್ಯಂಕರಿಂಗ್ ಎಲ್ಲ ಮಾಡ್ತೀರಾ ಅಂತಂದರೆ ಮಾಮೂಲಿ ದುಡ್ಡು ಬರುತ್ತೆ, ಅದಕ್ಕೆಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ. ಆ ಥರ ಮಾಡ್ಬೋದು, ಅದೇ ಯಾವುದೇ ಸಮಸ್ಯೆ ಇಲ್ಲ. ಕೇವಲ ಆರ್ಟಿಕಲ್ ಸುಮ್ಮನೆ ಹಿಂಗೆ ಓದ್ಕೊಂಡು ಹೋಗೋದು, ನೀವು ವಾಯ್ಸ್ ಅಷ್ಟೇ ಯೂಸ್ ಮಾಡೋದು, ಕ್ಯಾಮ್ರಾ ಮುಂದೆ ಬರಲ್ಲ, ಏನಿಲ್ಲ. ಸೊ ಒಂದು ಆರ್ಟಿಕಲ್ ಇದು ಮಾಡ್ಕೊಂಡು ಓದಿದ್ರೆ ದುಡ್ಡು ಬರಲ್ಲ. ಇದು ಮೂರನೇದು ಗೈಸ್, ಇದೊಂದು ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ನೆಕ್ಸ್ಟ್ ರೂಲ್ಸನ್ನು ನೋಡ್ತು ಅಂತಂದರೆ ರೀಲ್ಸ್. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋರು ಇರ್ತಾರೆ, ಕ್ರಿಯೇಟರ್ಸ್ಗಳು, ಕೆಲವರು ಫೇಸ್ಬುಕ್ಕಲ್ಲಿ ಫೇಮಸ್ ಆಗಿರೋರು ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವರ ವೀಡಿಯೋಗಳನ್ನ ತುಂಬ ಜನ ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ. ಒಂಥರ ಒಂದು 4 ನಿಮಿಷ ವೀಡಿಯೋ ಮಾಡಿ ಎಲ್ಲರದ್ದು ಕೊಲಾಜ್ ಮಾಡಿಬಿಟ್ಟು ಸೊ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ,
ಆಯಿತಾ. ಸೊ ಆ ಥರ ವೀಡಿಯೋಸ್ಗಳಿಗೂ ಯೂಟ್ಯೂಬಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ ಗೈಸ್, ಆಯಿತಾ. ಇನ್ ಕೇಸ್ ಬರ್ತಾಯಿದ್ರು ಕೂಡ ಅದನ್ನು ಮುಂದೊಂದು ದಿನ ಸ್ಟಾಪ್ ಮಾಡಿ ಆ ಚಾನಲ್ನ ಡಿಮಾನಿಟೈಸ್ ಮಾಡಿಬಿಡ್ತಾರೆ, ದುಡ್ಡು ಬರ್ದಿರೋಂಗೆ ಮಾಡಿಬಿಡ್ತಾರೆ. ಆ ಥರದಕ್ಕೆ ಕೊಡೋದಿಲ್ಲ, ಯೂಟ್ಯೂಬಲ್ಲಿ ಅವಕಾಶ ಇಲ್ಲ. ನೀವು ಯಾವುದಾದ್ರೂ ರೀಲ್ಸು ಫೇಮಸ್ ಆಗಿರೋದನ್ನ ಸುಮ್ಮನೆ ಡ್ಯಾನ್ಸ್ ಮಾಡಿರೋದು ಅಥವಾ ಡಬ್ ಸ್ಮ್ಯಾಶ್ ಮಾಡಿರೋದು, ಡೈಲಾಗ್ ಹೇಳಿರೋದನ್ನ ಎತ್ಕೊಂಡು ಸುಮ್ಮನೆ ಕೊಲಾಜ್ ಮಾಡ್ಬಿಟ್ಟು ಆಗ್ತಾಯಿದ್ರೆ, ಸೊ ಅದಕ್ಕೆ ಯಾವುದೇ ಥರ ಯೂಟ್ಯೂಬಿಂದ ದುಡ್ಡು ಬರಲ್ಲ ಗೈಸ್. ಓಕೆ, ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ನ ನೋಡೋದಾದರೆ ಫಿಲಮ್ ಆ್ಯಕ್ಟರ್ಸ್ಗಳು. ಸೊ ಈಗ ನೀವು ನೋಡ್ಬೋದು ತುಂಬ ಕಡೆ ಈಗ ಎಲ್ಲೋ ಒಂದಷ್ಟು ಫಿಲಮ್ ಆ್ಯಕ್ಟರ್ಸ್ಗಳು ಎಲ್ಲಾದರೂ ಹೊರಗಡೆ ಬಂದಾಗ ಅವ್ರೇನಾದರೂ ಕ್ಯಾಮ್ರಾ ಕಣ್ಣಿಗೆ ಬೀಳ್ತು ಅಂತಂದರೆ ಆ ಒಂದು ವೀಡಿಯೋ ಕ್ಲಿಪ್ಗಳು ತುಂಬ ವೈರಲ್ ಆಗ್ತವೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ನೀವು ನೋಡಿರ್ತೀರ ರೀಲ್ಸ್ಗಳಲ್ಲೆಲ್ಲ, ಬಾಸ್ ಇಲ್ಲಿ ಬಂದರು ಅಂತಂದ್ಬಿಟ್ಟು. ಸೊ ಆ ಥರದನ್ನು ತುಂಬ ಜನ ಡೌನ್ಲೋಡ್ ಮಾಡಿಕೊಂಡು ಅವರ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ, ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರ್ತಾರೆ ಅವರ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾ ಇರ್ತಾರೆ. ನೋಡಿ, ಆ ಥರದ್ದು ಕೂಡ ತುಂಬ ಡೇಂಜರ್. ಅದೆಲ್ಲ ರೀವ್ಸ್ಡ್ ಕಂಟೆಂಟ್ ಬಂದ್ಬಿಡುತ್ತೆ, ಆಯಿತಾ. ವೀಡಿಯೋಗಳು ವೈರಲ್ ಆಗ್ತವೆ, ಯಾಕೆಂತಂದರೆ ಹೀರೋಸ್ಗಳು ಅಥವಾ ಹೀರೋಯಿನ್ಗಳು ಬಂದಿದ್ದಾರೆ ಅಂತಂದರೆ ಅವರು ತುಂಬ ಫ್ಯಾನ್ ಬೇಸ್ ತುಂಬ ಚೆನ್ನಾಗಿರುತ್ತೆ. ನೋಡೋರು ನೋಡಬೇಕು, ಹುಡುಕ್ತಾ ಇರ್ತಾರೆ, ಎಲ್ಲಿ ಬಂದರು, ಎಲ್ಲಿ ನೋಡಿದ್ರು, ಎಲ್ಲಿ ಕಂಡ್ರು, ಹೊಸದಾಗಿ ಹೊಸ ಲುಕ್ಕಲ್ಲಿ ಹೆಂಗಿದ್ದಾರೆ ಅನ್ನೋದು. ಅದಕ್ಕೋಸ್ಕರ ನಿಮಗೆ ವೀಡಿಯೋಗಳು ವೈರಲ್ ಆಯ್ತವೆ. ಬಟ್ ಇದಕ್ಕೆ ಯಾವುದೇ ಥರ ದುಡ್ಡು ಬರೋದಿಲ್ಲ. ಯಾಕೆ ಅಂತಂದರೆ ಆ ಒಂದು ಚಾನಲ್ಗಳಿಗೆ ಯೂಟ್ಯೂಬರು ರೀಯೂಸ್ಡ್ ಕಂಟೆಂಟ್ ಕೊಟ್ಬಿಡ್ತಾರೆ. ಯಾಕೆಂತಂದರೆ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ, ಅದನ್ನು ಅಪ್ಲೋಡ್ ಮಾಡಿಬಿಡ್ತಾರೆ. ಹಾಗಾಗಿ ರಿವ್ಯೂಸ್ಡ್ ಕಂಟೆಂಟ್ ಬರುತ್ತೆ. ಫಿಲಮ್ ಆ್ಯಕ್ಟರ್ಸ್ಗಳದ್ದು ಏನಾದರೂ ಹೋಗಿರೋದು, ಅಲ್ಲಿ ಇಲ್ಲಿರೋದು, ಜಿಮ್ ಮಾಡ್ತಾ ಇರೋದು, ಇನ್ನೊಂದು ಮಾಡ್ತಾ ಇರೋದು, ಯಾವುದೋ ಹೋಟ್ಲು ಹೋಗಿರೋದು, ಅದನ್ನೆಲ್ಲ ವೀಡಿಯೋ ಹಾಕ್ತು ಅಂತಂದರೆ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ ಗೈಸ್. ಸೊ ಇದೊಂದು ನೆನಪಿರಲಿ. ಆಮೇಲೆ ನೆಕ್ಸ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ತುಂಬ ಜನ ಒಂದು ವೀಡಿಯೋ ಅಥವಾ ಒಂದು ಏನೋ ಒಂದು ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಸುಮ್ಮನೆ ಬಿಡ್ತಾ ಇರುವಂಥದ್ದು, ಆಯಿತಾ. ಕೆಲವೊಂದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೂ ಕೂಡ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಕೊಡ್ತಾರೆ. ಬಟ್ ನೀವು 0% ಎಫರ್ಟ್, ಆಯಿತಾ. ಅಂದರೆ ಒಂದು ಚೂರು ಕೂಡ ನಿಮ್ದು ಏನು ಅಲ್ಲಿ ಎಫರ್ಟೇ ಕಾಣಲ್ಲ ಅಂತಂದರೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೂಡ ನೀವು ಮಾಡಿದ್ರೂ ಕೂಡ ಸಮಸ್ಯೆ. ಅಂದರೆ ಸಮಸ್ಯೆ ಅಂತಂದರೆ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ, ಆಯಿತಾ. ನಿಮ್ಮದು ಅಟ್ಲೀಸ್ಟ್ ಒಂದು 10% ಆದರೂ ನಿಮ್ಮ ಎಫರ್ಟ್ಸ್ ಕಂಡಿರಬೇಕು. ನಿಮ್ಮ ಎಫರ್ಟ್ಸ್ ಕಂಡಿಲ್ಲ ಅಂತಂದರೆ ನೀವು ಪ್ರತಿಯೊಂದು ಕೂಡ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ದೀರಾ ಅಂತಂದರೆ, ಸೊ ಅಂಥವ್ರಿಗೆ ದುಡ್ಡು ಬರೋದಿಲ್ಲ ಯೂಟ್ಯೂಬಲ್ಲಿ. ಇದೊಂದು ನೆನಪಿರಲಿ. ಓಕೆ, ಸೊ ಇದಿಷ್ಟು ಪಾಯಿಂಟ್ಸ್ಗಳು ನಾನು ಮೇಯ್ನಾಗಿ ತುಂಬ ಜನ ಮಾಡುವಂಥ ತಪ್ಪುಗಳನ್ನ ನೋಟ್ ಮಾಡಿ ಈ ಥರ ಹೇಳಿದ್ದೀನಿ, ಆಯಿತಾ. ಇನ್ನೂ ತುಂಬ ಇರ್ತವೆ ಈ ಥರ ಸಣ್ಣ ಪುಟ್ಟದವು. ಬಟ್ ಮೇಯ್ನಾಗಿ ಏನೇನು ತಪ್ಪು ಮಾಡ್ತಾರೆ ಅದನ್ನು ಹೇಳಿದ್ದೀನಿ. ಸೊ ಈ ಥರ ಏನಾದ್ರು ಮಾಡ್ತಾಯಿದ್ರೆ ಈ ಥರ ಮಾಡೋಕ್ಕೆ ಹೋಗಬೇಡಿ, ಯೂಟ್ಯೂಬಲ್ಲಿ ನಿಮಗೆ ದುಡ್ಡು ಬರೋದಿಲ್ಲ ಗೈಸ್. ಸೊ ಕೆಲವರು ಈ ಥರ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಬ್ರೋ ಅಂತ ನೀವು ಹೇಳ್ಬೋದು ನನಗೆ. 100% ಕೆಲವರು ಮಾಡ್ತಾ ಇರ್ತಾರೆ. ಬಟ್ ಒಂದಲ್ಲ ಒಂದಿನ ಯೂಟ್ಯೂಬರು ಅವ್ರ ಚಾನಲ್ ಅವ್ರ ಕಣ್ಣಿಗೆ ಬಿದ್ದಾಗ ಸೊ ಅವರಿಗೆ ಒಂದು ಮೇಲನ್ನ ಕಳಿಸಿ ಆ ಚಾನಲ್ಗೆ ಡಿಮಾನಿಟೈಸ್ ಮಾಡ್ಬೋದು. ಅಥವಾ ಅವ್ರೇನಾದ್ರು ಮಾಡಿದ್ದೇ ಮಿಸ್ಟೇಕ್ ಮತ್ತೆ ಮಾಡಿದರೆ ಸೊ ಅವರ ಚಾನಲ್ನ ಏಕ್ದಮ್ ಟರ್ಮಿನೇಟ್ ಮಾಡ್ಬೋದು. ಟರ್ಮಿನೇಟ್ ಅಂತಂದರೆ ಡಿಲೀಟ್ ವಿತೌಟ್ ವಾರ್ನಿಂಗ್. ಓಕೆ, ಸೊ ಇದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವೇನಾದರೂ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ. ಓಕೆ, ಸೊ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದರೆ ಒಂದು ಲೈಕ್ನ ಮಾಡಿ ಆ್ಯಂಡ್ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.